ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತುಪತ್ರ ಬರಹಗಾರರ ಒಕ್ಕೂಟದ ನಿರ್ಣಯದಂತೆ ರಾಜ್ಯಾದ್ಯಂತ ಕಾವೇರಿ 2 ತಂತ್ರಾಂಶ ಜಾರಿಯ ಪರಿಣಾಮ ಉಂಟಾದ ತಾಂತ್ರಿಕ ಗೊಂದಲಗಳು, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಅನಾಹುತ ಹಾಗೂ ಪತ್ರ ಬರಹಗಾರರ ವೃತ್ತಿ ಭದ್ರತೆಯ ಸಂಕಟವನ್ನು ಮನಗಂಡು ಡಿಸೆಂಬರ್ 15 ಮತ್ತು 16, 2025ರಂದು ಹಾಸನ ಜಿಲ್ಲೆಯಾದ್ಯಂತ ಲೇಖನ ಸ್ಥಗಿತಗೊಳಿಸಿ ಧರಣಿ ಮತ್ತು ದಸ್ತಾವೇಜುಗಳ ನೋಂದಣಿ ಪ್ರಕ್ರಿಯೆ ಸ್ಥಗಿತ ಮುಷ್ಕರ ಕೈಗೊಳ್ಳಲಾಗಿದೆ ಅಂತ ಒಕ್ಕೂಟದ ಸಂಘಟಕ ಜಿ ಕೃಷ್ಣ ತಿಳಿಸಿದರು. ಸರ್ಕಾರ ಜಾರಿಗೆ ತಂದಿರುವ ಕಾವೇರಿ 2 ತಂತ್ರಾಂಶ ಹಾಗೂ ಸಿಟಿಜನ್ ಲಾಗಿನ್ ವಿಧಾನವು ಸಾರ್ವಜನಿಕರಿಗೆ ಮತ್ತು ಪತ್ರ ಬರಹಗಾರರಿಗೆ ಭಾರಿ ತೊಂದರೆ ಉಂಟುಮಾಡುತ್ತಿದೆ ಅಂತ ಹೇಳಿದ್ದಾರೆ. ಸಂಪೂರ್ಣ ಆನ್ಲೈನ್ ವ್ಯವಸ್ಥೆಯಿಂದ ಅವಿದ್ಯಾವಂತರು, ರೈತರು, ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು ತಪ್ಪು ದತ್ತಾಂಶದಿಂದ ವಂಚನೆ ಪ್ರಕರಣಗಳು ಹೆಚ್ಚುತ್ತಿರುವುದು ಸೂಚಿಸಿದರು. ಡಿಜಿಟಲೀಕರಣದ ಹೆಸರಿನಲ್ಲಿ ಪತ್ರ ಬರಹಗಾರರ ವೃತ್ತಿ ಭದ್ರತೆ ಅಪಾಯದಲ್ಲಿದ್ದು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಗಳಿಗೆ ಸ್ಪಂದಿಸದೇ ಇಲ್ಲದ ಕಾರಣ ಡಿಸೆಂಬರ್ 15, 16ರಂದು ಜಿಲ್ಲೆಯಾದ್ಯಂತ ಲೇಖನ ಸ್ಥಗಿತ ಮತ್ತು ಧರಣಿ ಅನಿವಾರ್ಯವಾಗಿದೆ ಅಂತ ಕೃಷ್ಣ ತಿಳಿಸಿದರು. ನಿಮಿಷ ಸರ್, ಒಂದು ನಿಮಿಷ ಅವ್ರು ಕೇಳ್ತಾ ಕ್ವಶನ್ ಸರಿ ಇದೆ ಸರ್. ಅಲ್ಲಿಗೆ ಬರ್ತೀನಿ ಏನು ಕೇಳ್ತಾ ಇದೀವಿ ಅನ್ನೋದು ಫಸ್ಟ್ ತಮಗೆ ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನೋಡಿ ಸರ್, RDPR ಸಮಿತಿ ನಿಮ್ಗೆ ಪಾಸ್ ಮಾಡ್ತೀನಿ. ಪ್ರಾಪರ್ಟಿ ಡೀಟೇಲ್ಸ್ ಹೇಗೆ ಬರ್ತಾ ಇದೆ, ಮತ್ತೆ ನಮ್ಮ CMC ಪ್ರಾಪರ್ಟಿಗಳು ತಗೊಂತು ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಸತ್ಯವಂಗಲದು ಪ್ರಾಪರ್ಟಿ ಐಡಿ ಅಂತ ಮಾತ್ರ ಹಾಕ್ತಾರೆ. ಸತ್ಯವಂಗಲ ಬಂದರೆ ಸತ್ಯವಂಗಲ ಗ್ರಾಮ, ವಿದ್ಯಾನಗರ, ವಿವೇಕನಗರ, ಗೌರಿಕೊಪ್ಪಲು, ಪೊಲೀಸ್ ಕಾಲೋನಿ ಎಲ್ಲ ಸತ್ಯವಂಗಲನೇ. ಪ್ರಾಪರ್ಟಿ ಇಲ್ಲಿ ಹುಡುಕ್ಲಿಕ್ಕೆ ಕಷ್ಟ. ಇದು ನಿಮಗೆ ಪಾಸ್ ಮಾಡ್ತೀನಿ. ಇದು ಈ ಪ್ರಾಬ್ಲಮ್ಗಳಿಗೆ ಈ ನೋಡಿ ಇವತ್ತಾಗಲೇ ಮೊನ್ನೆ ಸರ್ಕಾರ ಕೂಡ 11ನೇ ತಾರೀಕಲ್ಲಿ ಇನ್ನೂ ಅಪ್ಡೇಟ್ 2 ವರ್ಷ ಸಮೇತ ಅಪ್ಡೇಟ್ ಮಾಡ್ತಾ ಇದ್ದಾರೆ. RDPR ಅಲ್ಲಿ ಎಷ್ಟೋ 16ನೇ ತಾರೀಕು 15ನೇ ತಾರೀಕು ಹೊಸ ಟೆಸ್ಟಿಂಗ್ ಮಾಡ್ತಾ ಇದೀವಿ ಅಂತ ಮತ್ತೆ ಕೊಡ್ತಾ ಇದ್ದಾರೆ. ಇದು ಏನಲ್ಲಿ ನೋಡಿ ಆಗಲೇ ಮತ್ತೆ ಡಿಜಿಟಲ್ ಸ್ಟಾಂಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಡಿಜಿಟಲ್ ಸ್ಟಾಂಪ್ ಬಗ್ಗೆ ನಿಮಗೆ ಈಸಿಯಾಗಿ ಮಾಹಿತಿ ಗೊತ್ತಾಗುತ್ತೆ. ನೀವೇ ಚೆಕ್ ಮಾಡ್ಕೊಳ್ಳಿ ಡಿಜಿಟಲ್ ಸ್ಟಾಂಪಲ್ಲಿ ಲೋಪ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಪ್ರಾಬ್ಲಮಿಂದ ಸರ್ಕಾರಕ್ಕೆ ರೆವಿನ್ಯೂ ಕಮ್ಮಿ ಆಗ್ತಾ ಇದೆ. ಸೊ ಮೊನ್ನೆ ನಮ್ಮ ಮಾಧ್ಯಮದಲ್ಲೇ ಬಂದಿರತಕ್ಕಂಥದ್ದು ಏನು ಇನ್ನು 2700 ಕೋಟಿ ಕಡೆ ಕೊರತೆ ಆಗಿದೆ. ಅದು ಈ ಆಸ್ತಿ ತಂತ್ರಾಂಶದ ತಾಂತ್ರಿಕ ಸಮಸ್ಯೆ ಬಗೆಹರಿಸಿದ ನಿರ್ಲಕ್ಷ್ಯ. ಸೊ ಈ ಥರ ಸರ್ಕಾರದಲ್ಲೂ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಹಲವಾರು ಮನವಿ ಕೊಟ್ಟಿದ್ದೀವಿ. ನಮ್ಮ ಸದಸ್ಯರ ಮೂಲಕ ಕೊಟ್ಟಿದ್ದೀವಿ, ಮತ್ತೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮೂಲಕ ಕೊಟ್ಟಿದ್ದೀವಿ, ಐಜರ್ ಲೆಟರ್ ಕೊಟ್ಟಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಪತ್ರ ಬರಹಗಾರರ ಒಕ್ಕೂಟದ ಪರಮೇಶ್, ತುಳಸಿದಾಸ್, ರೇಖಾ ಪ್ರಸಾದ್, ರಾಜಮ್ಮ, ತುಳಸಿ ಪ್ರಸಾದ್ ಇತರರು ಉಪಸ್ಥಿತರಿದ್ದರು.